ಯಾಕೆ ಬಾನು ಏನು ಹಿಂಗಂದ್ಬಿಟ್ಟೆ ನೋಡಿ ಹೊಡೆದೆ. ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಟುಡೇ ಈಸ್ ಅವರ್ ಫೇರ್ವೆಲ್ ಪಾರ್ಟಿ. ವಿ ಆರ್ ಇನ್ ಕಾಲೇಜ್. ಹಾಯ್, ಇನ್ನೂ ಯಾರೂ ಬಂದಿಲ್ಲ ಫ್ರೆಂಡ್ಸ್. ಆ ಪೆನ್ನಲ್ಲಿ ಬರೆಯೋಕ್ಕಾಗುತ್ತಾ? ಎಲ್ಲ ಪೆನ್ ತೋರಿಸು. ಪೆನ್ನು ತೀರಾ ದಪ್ಪ ಆಯ್ತದ. ಅದು ಇನ್ನೊಂದು ನೋಡ್ದೆ, ತೀರಾ ದಪ್ಪ ವೈಟ್ ಬಟ್ಟೆ ದಪ್ಪ ಎಷ್ಟು ಕೆಟ್ಟವ್ರು ಇವರೆಲ್ಲ. ಗೈಸ್, ಏರ್ ಕಟ್ ಮಾಡ್ಸಿರೋದಕ್ಕೆ ಎಲ್ಲ ಬೈತವ್ರೆ ನನಗೆ. ಅಷ್ಟು ಚೆನ್ನಾಗಿದ್ದಿದ್ದು ಏರ್ನ ಹಾಳು ಮಾಡ್ಕೊಂಡಿದ್ಯಾ ಅಂತ ನನಗೂ ಫೀಲ್ ಆಯಿತು. ಬಟ್ ಒಂದ್ಸತಿ ಈ ಥರ ಮಾಡಿಸ್ಕೋಬೇಕು ಅಂತ ಆಸೆ ಇತ್ತು, ಮಾಡಿಸ್ಕೊಬಿಟ್ಟಿದ್ದೀನಿ. ಹೊಟ್ಟೆಗೆ ಹಾಕೊಳ್ಳಿ. ಇದೆಲ್ಲ 10 ರೂಪಾಯಿಗೆ ಒಂದು ಮಾರಕದ. ಫೋಟೋ ಬಿಸಿಲಿ, ID ಕಾರ್ಡು ಬೇಡ, ಫೋನು ಬೇಡ. ವೆಲ್ಕಮ್. ನನ್ನ ಹತ್ರ ಕೇಳಿದ್ಯಾ ನೀನು? ನವ್ಯ ಅವರೇ, ನಮ್ದು ಫೇರ್ವೆಲ್ ಇದೆ. ಬೇಗ ID ಕಾರ್ಡ್ ತೆಗ್ಬಿಡು. ಹೇಳು. ಎ ಸೆಕ್ಷನ್ ಅಲ್ಲಿ ಎಷ್ಟೇ ಜನ ತೆಗೀರಿ ಫೋಟೋ. ಸಿಗ್ತಾ ಇರ್ತೀವಿ ಮತ್ತೆ ಮತ್ತೆ. ನಾವು ಅವಾಗ ಕರಿತಾ ಇರ್ತೀನಿ, ನಮ್ಮ ಮನೆ ಫಂಕ್ಷನ್ಗೆಲ್ಲ ಕರಿತಾ ಇರ್ತೀನಿ. ನನ್ ಮರಿಬೇಡ. ಮರೆಯಲ್ಲ ಸೋನು, ಮದ್ವೆ ಕರಿತೀನಿ ಬಾ. 100% ಬರ್ತೀನಿ. ಹೇಳ್ಬೇಡ ಬಿಡಾಯ್ತು. ಕರಿತಾ ಇರ್ತೀನಿ, ನನ್ನಂತೂ ಮರಿಬೇಡ. ನನಗೆ ನಮ್ಮ ಕ್ಲಾಸರ್ಗಿಂತ ನೀವೇ ಜಾಸ್ತಿ ಇಷ್ಟ. ಆಯ್ತು ಸೋನು, ಮಿಸ್ ಯು. ನೋಡು ಹೆಂಗ್ ಫಸ್ಟ್ ಆಫ್ ಆಲ್ ಹೇಳ್ಬೇಕು ಅಂದ್ರೆ ನಂಗೆ ರಕ್ಷಿತನೇ ಇಷ್ಟ. ಆ್ಯಕ್ಚುಲಿ ಅವಳು ಡ್ರೆಸ್ ಮಾಡ್ಕೊಳ್ಳೋ ರೀತಿನೇ ಇಷ್ಟ. ಹಾಗಾಗಿ ಸೆಕ್ಷನ್ ವೈಸ್ ಹೇಳೋದಕ್ಕಿಂತ ಬೆಟರ್ ರಕ್ಷಿತನ ವೈಸ್ ಹೇಳ್ಬೋದು ನಾನು. ತುಂಬ ಖುಷಿಯಾಗುತ್ತೆ. ಇನ್ನೂ ಚೆನ್ನಾಗಿ ಖುಷಿಯಾಗಿರಲಿ. ಮತ್ತೆ ನೋಡ್ತಾ ಇರೋಣ. ಈವನ್ ಫೋಟೋಸಲ್ಲಿ ನೋಡೋಣ ಅನ್ನೋದಕ್ಕಿಂತ ಡೈರೆಕ್ಟಾಗೂ ನೋಡೋಣ. ಮದುವೆಗೆ ಮಿಸ್ ಮಾಡದೆ ಬರ್ತೀವಿ. ಖುಷಿಯಾಗಿರಿ. ಯಾವಾಗಲೂ ಫಂಕ್ಷನ್ ಸ್ಟಾರ್ಟ್ ಆಗಿದೆ. ಈಗ ಮೇಲ್ಗಡೆಯಿಂದ ಬ್ಯಾನರ್ ಬಿಡ್ತಾರೆ ಸೆಕ್ಷನ್ ವೈಸು. ಸೊ ನೋಡೋಣ. ಫಸ್ಟ್ ಒನ್ ಇರೋದು ನಮ್ಮ ಕ್ಲಾಸ್ದು. ತಲೆ ಮೇಲೆ ಬಂದು ಕುತ್ಕೋತಿಲ್ಲ. ಇದು BCom ಏನದ್ರ ಮೇಲೆ ನಮ್ಮ ಸೆಕ್ಷನ್ ಅವ್ರದ್ದು ಎಲ್ಲರದು ಕೂಡ ಹಸ್ತನ ಅಚ್ಚೆ ಮಾಡಿದ್ದೀವಿ, ಕ್ರಿಯೇಟಿವಿಟಿ ಆಗಿರಲಿ ಅಂತ. ಸಾಂಗು ಕಾಪಿರೈಟ್ ಬರುತ್ತೆ ಅಂತ ಮಾತಾಡ್ತಾನೆ ಇದ್ದೀನಿ. ಇದು C ಸೆಕ್ಷನ್ದು. C ಸೆಕ್ಷನ್ದು ಬಿಟ್ರು ಫುಲ್ಲು. ತುಂಬಾ ಜಂಬದಿಂದ ಹೇಳ್ಕೊತೀನಿ ನಾನು. ಯಾಕೆಂದ್ರೆ ನಾನು ಏನ್ ಬೇಕಾದ್ರೂ ಗಳಿಸ್ಕೊಂಡಿದ್ದೀನಿ, ಅದಕ್ಕಿಂತ ಜಾಸ್ತಿ ದುಡಿಲಿಕ್ಕೆ. ಇಡೀ ಭೂಮಿ ಮೇಲೆ ಅಮೆರಿಕಕ್ಕೆ ತಗೊಂಡೋಗ್ಬಿಟ್ರೆ ಹಿಂಗೆ ಮಾತಾಡ್ತೀನಿ. ಅಲ್ಲಾವುದೋ ಒಂದು ಉದ್ಯೋಗ ಮಾಡಬಲ್ಲೆ. ಅಮೆರಿಕ ಹೇಗೆ ನಡೆಯುತ್ತೆ ಗೊತ್ತು ನನಗೆ, ಅಲ್ಲಿ ಬಿಸ್ನೆಸ್ ಹೆಂಗ್. ಆಫ್ಟರ್ನೂನ್ವರೆಗೂ ಎಲ್ಲ ಭಾಷಣ ಪ್ರೋಗ್ರಾಮ್ ಎಲ್ಲ ಮುಗೀತು. ಫೈನಲಿ ಭಾಷಣ ಆಯಿತು. ಏನೋ ಮಾಡೋಕ್ಕಿಲ್ಲ, ಅಡ್ಜಸ್ಟ್ ಮಾಡ್ಕೋಬೇಕು. ಇವಾಗ ಲಂಚ್ ಟೈಮ್.
ಚೆನ್ನಾಗೈತಾ ಗಾಯ್ಸ್? ಏನೋ ಕಡೆ ಸ್ವಲ್ಪನೇ ಕಡೆ ಲಾಗ್ ಮಾಡ್ತಾವ ಕಡೆ ಅವಳು. ನಮ್ಮ ಸೆಕ್ಷನಿಂದ ವೈಟ್ ಕಲರ್ ಟಿ ಶರ್ಟ್ ಮೇಲೆ ಫೈನಲ್ ಬಿಕಾಮ್ ಎ ಅಂತ ಶರ್ಟ್ ಮೇಲೆ ಬರ್ಸಿ ಎಲ್ಲರೂ ತರಿಸ್ಕೊಂಡಿದ್ದೀವಿ. ಈಗ ಅದ್ರ ಮೇಲೆ ಸಿಗ್ನೇಚರ್ ಮಾಡಿಸ್ಕೊತಾರೆ ಎಲ್ಲರದ್ದು. ಎಲ್ಲ ಸೈನ್ ಮಾಡಿಸ್ಕೊಳ್ಳೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ. ಇಲ್ಲಿ ಕಲ್ಚರಲ್ ಪ್ರೋಗ್ರಾಮ್ ಕೂಡ ಸ್ಟಾರ್ಟ್ ಆಗಿದೆ. ನಾವೆಲ್ಲ ಸೆಕ್ಷನ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಇಬ್ಬರದು ಎಂಟ್ರಿ ಯಾವ ಬನ್ನಿ ಬನ್ನಿ ನೋಡೋಣ ಎಂಟ್ರಿ. ನಮ್ಮ ಸೆಕ್ಷನ್ದು ವಿಟಿ ಪ್ಲೇ ಆಗ್ತಿದೆ. ಅಳ್ತವ್ರೆ. ಅಳ್ಬೇಡ ಸುಮ್ಮನಿರು ಆಯ್ತು. ಸಿಗದ ಮತ್ತೆ ಫೋನ್ ಮಾಡೋದ ಸಿಗದ ಸುಮ್ಮನಿರು. ಫೋನ್ ಮಾಡೋದ Finally, our farewell is done. ಸೊ ನಮ್ಮ ಫೇರ್ವೆಲ್ ಎಲ್ಲ ಮುಗೀತು. ಇವಾಗ ಮನೆಗೆ ಬಂದೆ. ಮೇ ಬಿ 6:15 ಆಗಿರ್ಬೋದು. ಲಿಟ್ರಲಿಯಲ್ಲಿ ಯಾರ ಹತ್ರ ಏನು ಹೇಳಬೇಕು ಲಾಸ್ಟ್ ವಿಶಸ್ ಅಂತ ಏನೂ ಗೊತ್ತಾಗಲಿಲ್ಲ. ಮೈಂಡ್ ಫುಲ್ಲು ಬ್ಲ್ಯಾಕ್ ಆಗೋಯಿತು. ನಮ್ಮ ಈ ಒಂದು 3 ವರ್ಷದ ಡಿಗ್ರಿ ಅನ್ನೋದು ಕೊನೆಗೂ ಎಂಡ್ ಆಗೋಯ್ತು. ಇನ್ನು ಜಸ್ಟ್ 6 ಡೇಸ್ ಎಕ್ಸಾಮ್ ಬರೆಯೋಕೆ ಹೋಗ್ತೀವಿ ಬರ್ತೀವಿ ಅಷ್ಟೇ. ನಮ್ಮ ಸೆಕ್ಷನ್ ಎಲ್ಲರಿಗೂ ಒನ್ಸ್ ಅಗೈನ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್. ನೀವು ಕೂಡ ಖುಷಿಯಾಗಿರಿ ಮತ್ತು ನೀವು ಅಂದ್ಕೊಂಡಿರೋದೆಲ್ಲ ಕನಸು ನನಸಾಗಲಿ. ನಿಮ್ಮ ಫ್ಯೂಚರು ಚೆನ್ನಾಗಿರಲಿ. ಸಾಧ್ಯ ಆದರೆ ಮತ್ತೆ ಎಲ್ಲಾದರೂ ಸಿಗೋಣ, ಕಾಲ್ ಮಾಡೋಣ. ಆ್ಯಂಡ್ ಮೈ ಆಲ್ ಲೆಕ್ಚರರ್ಸ್ ಎಲ್ಲರಿಗೂ ಬಿಗ್ ಥ್ಯಾಂಕ್ಸ್. ಕೆಲವೊಂದು ಲೆಕ್ಚರರ್ಸ್ ಮಾತ್ರ ಆಗಿರಲಿಲ್ಲ, ತುಂಬ ಮೋಟಿವೇಶನ್ ಮಾಡಿದ್ದಾರೆ, ತುಂಬ ಹೆಲ್ಪ್ ಮಾಡಿದ್ದಾರೆ. ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ನನ್ನ ಈ ಒಂದು 3 ಇಯರ್ಸ್ ಜರ್ನಿಲಿ ನಾನು ನಮ್ಮ ಕ್ಲಾಸವ್ರ ಜೊತೆ ಯಾರ ಜೊತೆನೂ ಆಗಲಿ ಅಷ್ಟು ರ್ಯಾಶಾಗಿ ಜಗಳ ಆಡ್ಕೊಂಡಿಲ್ಲ, ಏನೂ ಇಲ್ಲ. ಬಟ್ ಯಾಕೆ ಏನು ಅಂತ ಗೊತ್ತಿಲ್ಲ, ಒಂದು 2 ಮೆಂಬರ್ಸ್ ಅವರಷ್ಟಕ್ಕೆ ಅವ್ರು ನನ್ನ ಜೊತೆ ಮಾತಾಡ್ತಿರ್ಲಿಲ್ಲ. ಹಂಗೆ ಅವ್ರು ಮಾತಾಡದೇ ಇರೋ ಅಂಥದ್ದನ್ನು ನಾನು ಅವ್ರಿಗೆ ಏನು ಮಾಡಿದ್ದೀನಿ ಅಂತ ನನಗೆ ಇಲ್ಲಿವರೆಗೂ ಅರ್ಥ ಆಗಿಲ್ಲ, ಗೊತ್ತಿಲ್ಲ. ಬಟ್ ನಾನಂತೂ ಅವ್ರು ನನ್ನ ಜೊತೆ ಮಾತಾಡ್ತಾ ಇಲ್ಲ ಅಂತ ಅವ್ರಿಗೆ ಅದೇ ರೀತಿ ಕೆಟ್ಟದ್ದು ಬಯಸೋದು ಏನೂ ಇಲ್ಲ. ಸರಿ, ಅವ್ರು ಮಾತಾಡ್ತಿಲ್ಲ, ನನ್ನ ಪಾಡಿಗೆ ನಾನು ಇದ್ದೀನಿ ಅಷ್ಟೇ. ಅವರು ಅವ್ರ ಮನಸ್ಸಲ್ಲಿ ಏನು ಅಂದ್ಕೊಂಡು ಏನಕ್ಕೆ ನನ್ನ ಜೊತೆ ಮಾತಾಡ್ತಿರ್ಲಿಲ್ವೋ ಗೊತ್ತಿಲ್ಲ. ಬಟ್ ನನ್ನ ಮನಸ್ಸಲ್ಲಿ ಆ ಥರ ಯಾವುದೂ ಏನೂ ಇಲ್ಲ. ಮತ್ತು ಯಾರಾದರೂ ಜೂನಿಯರ್ಸ್ ಈ ಒಂದು ವಿಡಿಯೋ ನೋಡ್ತಾ ಇದ್ದರೆ, ಯಾರ್ಯಾರು ನಮ್ಮ ಫಂಕ್ಷನ್ಗೆ ಇನ್ವಾಲ್ವ್ ಆಗಿ ನಮ್ಮ ಫಂಕ್ಷನನ್ನು ಚೆನ್ನಾಗಿ ಮಾಡಿಕೊಟ್ರಿ ಎಲ್ಲರಿಗೂ ಥ್ಯಾಂಕ್ ಯು. ಮತ್ತು ಹೊರ್ಗಡೆಯವ್ರು ಯಾರಾದರೂ ಈ ಒಂದು ಬ್ಲಾಗ್ನ ನೋಡ್ತಾ ಇದ್ದರೆ, ನಿಜವಾಗ್ಲೂ ಐ ಆನೆಸ್ಟ್ಲಿ ಸೇ ನಮ್ಮ ಕಾಲೇಜು ಬೆಸ್ಟ್ ಕಾಲೇಜ್ ಅಂತ ಹೇಳ್ಬೋದು. ಯಾರಾದರೂ ಹೊಸ್ದಾಗಿ ಸೇರ್ಕೊಳ್ಳೋರಿದ್ದರೆ ಡಿಗ್ರಿಗೆ ನಿಜವಾಗ್ಲೂ ಕಣ್ಮುಚ್ಕೊಂಡು ಸೇರ್ಕೋಬೋದಂತಹ ಕಾಲೇಜು.
ನನ್ನ 3 ವರ್ಷದಲ್ಲಿ ನಮ್ಮ ಕಾಲೇಜಲ್ಲಿ ಈ ಥರ ಆಗಬಾರ್ದಿತ್ತು ಅನ್ನೋದೇನೂ ನಡೆದಿಲ್ಲ. ಎಲ್ಲವೂ ಕೂಡ ಒಳ್ಳೆಯದೇ ನಡೆದಿದೆ. ಎಲ್ಲ ರೀತಿಯ ಆ್ಯಕ್ಟಿವಿಟೀಸ್ ಕೂಡ ಇದೆ. ಮೇನ್ಲಿ ನಮ್ಮ ಕಾಲೇಜಲ್ಲಿರೋ ಲೆಕ್ಚರರ್ಸ್ ಪ್ರತಿಯೊಂದಕ್ಕೂ ಸಪೋರ್ಟ್ ಮಾಡ್ತಾರೆ. ಏನೇ ಪ್ರಾಬ್ಲಮ್ ಇದ್ರೂ ಹೇಳ್ಕೊಡಿ ಅಂತ ಕೇಳ್ತಾರೆ. ಇನ್ನು ಪಾಠದ ವಿಷಯದಲ್ಲಂತೂ ಕೇಳಂಗೆ ಇಲ್ಲ. ಎಲ್ಲರೂ ನಮಗೆ ಇಂಟ್ರೆಸ್ಟ್ ಇರಲ್ಲ, ಅವರೇ ತುಂಬ ಇಂಟ್ರೆಸ್ಟ್ ಕೊಟ್ಟು ಅವರೇ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ. ಆಲ್ಮೋಸ್ಟು ಒಂದು ಕಾಲೇಜ್ ಲೈಫ್ನ ಕಾಲೇಜಲ್ಲಿ ಇದ್ದಾಗಲೇ ಎಂಜಾಯ್ ಮಾಡ್ಕೊಬೇಕು ಅಂತ ಇವಾಗ ಅನಿಸ್ತಿದೆ. ಇನ್ನು ಮುಗ್ದೋಯ್ತು, ಮತ್ತೆ ಯಾವುದನ್ನು ಯಾವ ಕ್ಷಣನೂ ನಮಗೆ ಮತ್ತೆ ಸಿಗೋದೇ ಇಲ್ಲ ನಾವು ಕಳೆದಿರೋವಂಥ ಕ್ಷಣಗಳು. ಹೇಳಕ್ಕೆ ತುಂಬ ಐತೆ, ಬಟ್ ಏನು ಹೇಳಬೇಕು ಅಂತಲೂ ಗೊತ್ತಾಗ್ತಿಲ್ಲ. ಈ ಫ್ರೆಂಡ್ಸ್ ಜೊತೆ ಆಗೋ ಕಿತ್ತಾಟ ಜಗಳಗಳೆಲ್ಲ ಅದೆಲ್ಲ ಆ ಕ್ಷಣಕ್ಕಷ್ಟೇ ಅಂತ ಮರ್ತು ಮಾತಾಡಿಕೊಂಡು ಚೆನ್ನಾಗಿರಬೇಕು. ಎಂಡ್ ಆಫ್ ದಿ ಡೇ ಅದೆಲ್ಲ ನೆನೆಸ್ಕೊಂಡ್ರೆ ಈ ಥರ ಇರಬಾರ್ದಿತ್ತು, ನಾವು ಮಾತಾಡಿಕೊಂಡೇ ಚೆನ್ನಾಗಿರಬೇಕಿತ್ತು ಅಂತಲೇ ಅನಿಸೋದು ಲಾಸ್ಟಲ್ಲಿ. ಆ್ಯಂಡ್ ಮಿಸ್ಸಿಂಗ್ ಮೈ ಬೆಸ್ಟ್ ಫ್ರೆಂಡ್ ಇನ್ ದಿಸ್ ಡೇ. ಮಧ್ಯದಲ್ಲೇ ಕಾಲೇಜ್ನ ಡ್ರಾಪ್ ಔಟ್ ಮಾಡಿಬಿಟ್ಲು. ಅದೊಂದು ಸ್ವಲ್ಪ ಬೇಜಾರಾಯಿತು. ಕರೆಂಟ್ ಹೋಯಿತು. ಇನ್ನು ನಮ್ಮ ಬೇಂಚವರಾಗಿರ್ಬೋದು, ನಮ್ಮ ಕ್ಲಾಸರಾಗಿರ್ಬೋದು, ಎಲ್ಲರ ಮೇಲೂ ಆ ಒಂದು ಪ್ರೀತಿ ಅದೆಲ್ಲ ನಿಜವಾಗ್ಲೂ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಓಕೆ, ಹೇಳ್ತಾ ಇದ್ದರೆ ಇದು ಮುಗಿಯಲ್ಲ, ಒಂದೊಂದು ಹೇಳ್ತಾನೆ ಇರಬೇಕು ಅಂತ ಅನ್ನಿಸ್ತಾನೆ ಇರುತ್ತೆ. ಸೊ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್.